ನಮ್ಮ ಹೆಸರು ರಾಜೇಶ್ವರಿ ಅಂತ ಹೇಳ್ಬಿಟ್ಟು. ಮತ್ತು ಕರೆಂಟ್ ಬಾಧೆ, ಅವು ಇವು ಓಡಾಡ್ತಿರ್ತವೆ. ಓಡಾಡೋಕೆ ರೋಡ್ ಇಲ್ಲ. ಮತ್ತು ಪಂಚಾಯತಿಗೆಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ವಿ, ಅವರು ತಿಳ್ಕೊತಾನೆ ಇಲ್ಲ. ಕಂಬಗಳಿಲ್ಲ, ಏನಿಲ್ಲ, ಕರೆಂಟ್ ಇಲ್ಲ. ಊಟ ಎಲ್ಲ ರಾತ್ರಿ ಎಲ್ಲ ಓಡಾಡ್ತಾರೆ ಹುಡುಗರು, ಜಾಗನೇ ಇಲ್ಲ. ನೀರು ಬಾಧೆ, ನೀರು ಮೇಲೆ ಕತ್ತಲ್ಲ ಅಂತ ಹೇಳ್ಬಿಟ್ಟು ನೀರು ಯಾರು ಹಾಕ್ಸ್ಕೊಡ್ತಾ ಇಲ್ಲ. 5 ಕುಟುಂಬದವ್ರಿಗೆಲ್ಲ ಜಾಸ್ತಿ ಬಾಧೆ ಆಗೋಗ್ಬಿಟ್ಟೈತೆ ಸರ್. ಕರೆಂಟಿಗೆ ಬಾಧೆ, ನೀರಿಗೆ ಬಾಧೆ, ಚರಂಡಿ ಇಲ್ಲ, ರೋಡಿಗೆ ಬಾಧೆ. ಅರ್ಜಿ ಕೊಟ್ಟಿದ್ದೀವಿ ಪಂಚಾಯತಿಗೆ, ಅವ್ರು ತಿಳ್ಕೊತಾನೆ ಇಲ್ಲ ಸರ್. ಎಷ್ಟು ಸಾರಿ ಕೇಳಿದ್ರು ಕೂಡ ಅವರು ನಮ್ಮನ್ನು ತಿಳ್ಕೊಂತ ಮೆಂಬರ್ನ ಕೇಳಿದ್ದೀವಿ, ಪಂಚಾಯತ್ ಕೇಳಿದ್ದೀವಿ. ಸ್ಕ್ರೀನ್ ಬಂದಾಗ ಹಾಕ್ಸ್ಕೊಡ್ತೀವಿ ಅಂತ ಹೇಳ್ತಾವ್ರೆ. ಕರೆಂಟು ಜಾಸ್ತಿ ಬಾಧೆ ಸರ್. ನೈಟು ಆಗೈತೆ ಸರ್. 8 ವರ್ಷದಿಂದ ಕೇಳ್ಕೊತಾ ಇದ್ವಿ, ಯಾರು ತಲೆಗೆ ಹಚ್ಕೊತಾ ಇಲ್ಲ ಸರ್. 5-6 ಮನೆಗೆ ಜಾಸ್ತಿ ಬಾಧೆ ಆಗೋಗ್ಬಿಟ್ಟೈತೆ. ನೈಟು ಆದರೂ ಓಡೋಕ್ಕೆ ಆಗ್ತಾಯಿಲ್ಲ ಸರ್. ರೋಡ್ಗಳು ಸರಿ ಇಲ್ಲ. ನಮ್ಮ ಹೆಸರು ಶಶಿಕಲಾ ಅಂತ, ವಯಸ್ಕೊಡು. ಮನೆ ಕಟ್ಟಿ 5-6 ವರ್ಷ ಆಗಿದೆ. ಅವತ್ತಿಂದು ಇವತ್ತುವರೆಗೂ ರೋಡು ಚರಂಡಿ ಅನ್ನೋ ಇದೇ ಇಲ್ಲ, ಲೈಟು ಕರೆಂಟ್ ಇಲ್ಲ. ಅರ್ಜಿಗಳು ಕೊಡು ಅಂದರು, ಕೊಟ್ಟರು, ಇವತ್ತಿಗೂ ಇಲ್ಲ ಸ್ವಾಮಿ. ಸ್ಕ್ರೀನ್ ಬಂದಾಗ ಹಾಕ್ಸ್ತೀರಿ, ಅವರೇ ಹಾಕ್ಕೊಡ್ತಾರೆ, ನೀವೇನು ಇದು ಮಾಡಬೇಡ್ರಿ ಅಂತಾರೆ. ಕೇಳಿದ್ರೆ ಬಂದಾಗ ನೀರು ಇಟ್ಕೊಳ್ರಿ ಅನ್ನೋರು. ಇವಾಗೇನೋ ಸ್ವಲ್ಪ ನೀರು ಹಂಗೋ ಹಿಂಗೋ ಬರುತ್ತೆ, ಆದ್ರೂ ಏನು ಸಹಿಸ್ಕೊಳ್ತಾರೆ. ರೋಡ್ ಇಲ್ಲ, ಚರಂಡಿ ಇಲ್ಲ, ಅನಾನುಕೂಲ ಆಗಿದೆ. ನಾವು ಮಕ್ಕಳು ಓದೋ ಮಕ್ಕಳು ಮನೇಲಿ ಇಟ್ಕೊಂಡು ನಾವೇನು ಮಾಡೋದು. ಕರೆಂಟ್ ಇಲ್ಲ, ಜಾಸ್ತಿ ತೊಂದರೆಗಳು. ರೋಡಿಂದೆ ಹಿಂಸೆ ಆಗೋಗಿದೆ. ಏನಾದರೂ ಹೇಳಿದ್ರೆ ನಾವು ಹೇಳ್ತೀವಿ, ಮಾಡಿಸ್ಕೊಡ್ತೀವಿ ಅಂತಾರೆ. ಮೆಂಬರ್ಗಳು ಏನು ಮಾಡಿಸ್ಕೊಡಲ್ಲ. ಅರ್ಜಿಗಳು ಕೊಡೋ ಅಂತಾರೆ, ಕೊಟ್ಟರು ಅದು ಅರ್ಜಿಗಳು ಕೂಡ ಕೊಟ್ಟರು ಇವತ್ತಿಗೂ ಏನು ಲೈಟ್ ಕಂಬಗಳು ಇಲ್ಲ, ಏನೂ ಇಲ್ಲ. ಯಾವಕ್ಕೂ ಒಂದೇ ಇದ್ದರೆ ನಾವು ಜೀವನ ಮಾಡೋದು ತುಂಬ ಕಷ್ಟ ಆಗುತ್ತೆ. 5-6 ವರ್ಷದಿಂದ ನಾವು ಜೀವನ ಮಾಡೋದೇ ಕಷ್ಟ ಆಗೋಗಿದೆ. ಮನೇಲಿ ಗಂಡಸಿಲ್ಲ, ಮನೇಲಿ ಹೆಂಗಸು ಜೀವನ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಯಾರು ಯಾವ ಅಧಿಕಾರಿನೂ ಬಂದು ಕೇಳಿಲ್ಲ ಸ್ವಾಮಿ. ಮೆಂಬರ್ಗಳು ಕೇಳಿದರೆ ಈಗ ಮಾಡಿಸ್ಕೊಡ್ತೀವಿ ಆಗೋ ಅಂದ್ಕೊಂಡೇ ಕಾಲ ಕಳೀತಾ ಇದೆ.